Hello everyone, welcome back to my channel Learn English with Sujata Hatti. So, in today's video, we have to discuss about how to start a KSET paper 1. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಪೇಪರ್ 1ಗೆ ಇರ್ತಕ್ಕಂಥ ಸಿಲೆಬಸನ್ನು ನೋಡಿದ್ವಿ. ಸೊ ಇಲ್ಲಿದೆ ಅಲ್ವಾ, ಇದನ್ನೇ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಯಾವ ಒಂದು ಯೂನಿಟಿಂದ ಸ್ಟಾರ್ಟ್ ಮಾಡಿದರೆ ಓಕೆನಾ, ಯಾವೊಂದು ಯೂನಿಟಿಂದ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಅಂತೇಳಿ ನಾನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ನಾನು ಕಮ್ಯುನಿಕೇಷನ್ ಪೇಪರ್. ಓಕೆ, ಯಾರೆಲ್ಲ KSETಗೆ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಫಸ್ಟ್ ಏನು ಮಾಡ್ತೀರೋ ನಾವು ಕಮ್ಯುನಿಕೇಷನ್ ಪೇಪರಿಂದ ಸ್ಟಾರ್ಟ್ ಮಾಡಿ. ಕಮ್ಯುನಿಕೇಷನ್ ಯೂನಿಟಿಂದ ಸ್ಟಾರ್ಟ್ ಮಾಡೋದ್ರಿಂದ ನಮಗಿನ್ನು ಈಸಿಯಾಗಿ ನಮಗೆ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ. ಫಸ್ಟೇ ನಾವು ಟೀಚಿಂಗ್ ಆ್ಯಪ್ಟಿಟ್ಯೂಡು, ರಿಸರ್ಚ್ ಆ್ಯಪ್ಟಿಟ್ಯೂಡು, ಕಂಪ್ರಹೆನ್ಷನ್ನು ನೋಡ್ತಾ ಹೋಗಬಾರ್ದು. ಓಕೆನಾ. ಸೊ ಫಸ್ಟು ಕಮ್ಯುನಿಕೇಷನ್ 4th ಯೂನಿಟ್ ಆಗಿರ್ತಕ್ಕಂಥ ಕಮ್ಯುನಿಕೇಷನ್ ನೋಡ್ತಾ ಹೋಗಬೇಕು. ನೆಕ್ಸ್ಟ್ ICT ನೋಡಬೇಕು. ಓಕೆನಾ. ಯೂನಿಟ್ 8ಅಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ನೋಡ್ತಾ ಹೋಗಬೇಕು. ಅದಾದ ನೆಕ್ಸ್ಟು ಥರ್ಡಲ್ಲಿ ನಾವು ಥರ್ಡಿಗೆ ಬರಬೇಕು. ಯಾವುದು ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಥರ್ಡಲ್ಲಿ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟು ಫೋರ್ತಲ್ಲಿ ನಾವು ಹೈಯರ್ ಎಜುಕೇಷನನ್ನು ನೋಡಬೇಕು. ಹೈಯರ್ ಎಜುಕೇಷನ್ ನೆಕ್ಸ್ಟ್ ಏನು ಮಾಡಬೇಕು, ರಿಸರ್ಚ್ ಆ್ಯಪ್ಟಿಟ್ಯೂಡ್. ಓಕೆ, 5th ನಾವು ರಿಸರ್ಚ್ ಆ್ಯಪ್ಟಿಟ್ಯೂಡನ್ನು ನೋಡಬೇಕು. ನೆಕ್ಸ್ಟು 6th ಅಂದರೆ 6th ನಾವು ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟಲ್. ಓಕೆನಾ, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಲ್ಲಿದೆ ನೋಡಿ. 9th ಯೂನಿಟನ್ನು ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಮಾರ್ಕ್ ಕೂಡ ಮಾಡಿದ್ದೀನಿ. ಈ ಸಿಲೆಬಸನ್ನು ನೀವು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಯಾವೊಂದು ಫಸ್ಟ್ ಯೂನಿಟ್ ಕಮ್ಯುನಿಕೇಷನ್ ಇದೆ, ಸೆಕೆಂಡಲ್ಲಿ ನಾನು ICT ಅಂತ ಹಾಕಿದ್ದೀನಿ, ಥರ್ಡಲ್ಲಿ ನಾನು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇದೆ, 4th ಹೈಯರ್ ಎಜುಕೇಷನ್ ಇದೆ, 5th ರಿಸರ್ಚ್ ಆ್ಯಪ್ಟಿಟ್ಯೂಡ್ ಇದೆ. ಓಕೆನಾ. 6th ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟಲ್ ಇದೆ. ಓಕೆನಾ. 7th ಬಂದಾಗ ಓಕೆನಾ ಅದು ಕಂಪ್ರಹೆನ್ಷನ್ ಆಗಬೇಕು. ಓಕೆ. 8th ನಾವು ಲಾಜಿಕಲ್ ರೀಸನಿಂಗು, ಓಕೆ, ಮ್ಯಾಥಮೆಟಿಕಲ್ ರೀಸನಿಂಗು, ನೆಕ್ಸ್ಟ್ ಡೇಟಾ ಇಂಟರ್ಪ್ರಿಟೇಷನ್ 10th ಯೂನಿಟಲ್ಲಿ ಇಷ್ಟನ್ನು ನೋಡ್ತಾ ಹೋಗಬೇಕು. ಸೊ ಈ ಥರ ನಾವು KSET ಪೇಪರ್ 1ಗೆ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಈಸಿ ಆಗುತ್ತೆ ಪೇಪರು. ಸೊ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಾಚ್ ಎವ್ರಿ ಕ್ಲಾಸಸ್, ಫಾಲೋ ಮೈ ಚಾನಲ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಕಮ್ಯುನಿಕೇಷನ್ ಪೇಪರನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.